ಸೌದಿ ಅರೇಬಿಯಾದಲ್ಲಿ ಮತ್ತೊಂದು ಕ್ರಾಂತಿಕಾರಿ ನಿರ್ಧಾರವಾಗಿದೆ. 73 ವರ್ಷಗಳ ಬಳಿಕ ಮದ್ಯ ಮಾರಾಟಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇಲ್ಲಿ ಮದ್ಯವನ್ನು ಮಾರಾಟ ಮಾಡಬಹುದು ಅಂತ ಕಠಿಣ ಇಸ್ಲಾಮಿಕ್ ನಿಯಮಗಳಲ್ಲಿ ಸಡಿಲಿಕೆ ಮಾಡಲಾಗಿದೆ. ಸೌದಿಯಲ್ಲಿ 600 ಪ್ರವಾಸಿ ತಾಣಗಳಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಲಾಗಿದೆ. 2034ರಲ್ಲಿ ನಡೆಯುವಂಥ ಫುಟ್ಬಾಲ್ ವಿಶ್ವಕಪ್ ಹಿನ್ನೆಲೆಯಲ್ಲಿ ಈ ಕ್ರಮಕ್ಕೆ ಬರಲಾಗ್ತದೆ. ಈಗಲಿಂದ ತಯಾರಿ ಮಾಡ್ಕೊಳ್ತಾ ಇದೆ ಸೌದಿ ಅಂತ. ಫುಟ್ಬಾಲ್ಗೆ ಬರ್ತಕ್ಕಂಥವ್ರಿಗೆ ಅಲ್ಲಿಗೆ ಕುಡಿಯೋಕೆ ಇಲ್ದಿದ್ರೆ ಹೇಗೆ, ಅದಿಲ್ಲದಿದ್ರೆ ಹೇಗೆ, ಇದಿಲ್ಲದಿದ್ರೆ ಹೇಗೆ ಅಂತ ಪ್ರಶ್ನೆ ಇರುತ್ತಲ್ಲ, ಅದಕ್ಕೆ ಈಗಿನಿಂದಾನೇ ಸೌದಿ ಅರೇಬಿಯಾ ಸಜ್ಜಾಗ್ತಾ ಇದೆ ಮದ್ಯ ಮಾರಾಟಕ್ಕೆ ಅನುಮತಿ ಕೊಡುವ ಮೂಲಕ. ಇದುವರೆಗೂ ಮದ್ಯಪಾನ ಸಂಬಂಧಿತ ಅಪರಾಧಗಳಿಗೆ ಕಠಿಣ ಶಿಕ್ಷೆ ಆಗ್ತಾ ಇತ್ತಲ್ಲಿ. ಇದೀಗ ವರ್ಲ್ಡ್ ಕಪ್ ಫುಟ್ಬಾಲ್ ಆಯೋಜನೆ ಮಾಡ್ತಾ ಇರೋದ್ರಿಂದ ಈಗ ಅದನ್ನು ಮಾಡಿದ್ರೆ ಜನನೇ ಬರಲ್ಲ, ಅಲ್ಲಿಗೆ ವ್ಯೂವರ್ಶಿಪ್ ಸಿಗಲ್ಲ, ಫೇಲ್ ಆಗುತ್ತೆ, ಫ್ಲಾಪ್ ಆಗುತ್ತೆ ಒಂದು ಟೂರ್ನಿ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ, 2025ರಿಂದಲೇ ಶುರು ಮಾಡ್ತೀನಿ ಅಂಥೇಳಿ ಈಗಲಿಂದ ಶುರು ಮಾಡ್ಕೊಂಡಿದ್ದಾರೆ ಮದ್ಯ ಮಾರಾಟವನ್ನು. ಮೊದಲು ಈ ಥರ ಕುಡಿದು ಬಿಟ್ಟರೆ ಕಠಿಣ ಶಿಕ್ಷೆ, ಚಡಿಯೇಟು, ಜೈಲು ಶಿಕ್ಷೆ, ಫೈನು, ಗಡೀಪಾರ್ ಎಲ್ಲ ಇತ್ತು. ಪ್ರಿನ್ಸ್ ಮೊಹಮ್ಮದ್ ಅಧಿಕಾರಕ್ಕೆ ಬಂದ ನಂತರ ಹಲವು ಬದಲಾವಣೆ ಮಾಡಲಾಗಿದೆ. ಈ ಹಿಂದೆ ವಾಹನ ಚಲಾಯಿಸುವುದಕ್ಕೆ ಮಹಿಳೆಯರಿಗೆ ಅವಕಾಶ, ಚಿತ್ರಮಂದಿರ ತೆರೆಯಲು ಅನುಮತಿ, ಸಂಗೀತ ಕಚೇರಿ ಆರಂಭ ಮಾಡೋದು ಎಲ್ಲ ವಿಚಾರಗಳಲ್ಲೂ ಕೂಡ ಸೌದಿ ನಿಯಮಗಳನ್ನು ಸಡಿಲಿಕೆ ಮಾಡಿದೆ.